ಎಲ್ಲರಿಗೂ ಎಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. BA 2ನೇ ಸೆಮಿಸ್ಟರ್ NEP ಸಿಲೆಬಸ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡೆದಂತಹ 2022ರ ಪೊಲಿಟಿಕಲ್ ಸೈನ್ಸ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ಸೊ DSC ಸಬ್ಜೆಕ್ಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಓಲ್ಡ್ ಕ್ವಶನ್ ಪೇಪರ್ ನಾವು ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಬಂದಿದ್ದೇವೆ. 1ರಿಂದ 6ನೇ ಸೆಮಿಸ್ಟರ್ವರೆಗೆ ನಾವು ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನು NEP ಸಿಲೆಬಸ್ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಾಕಿದ್ದೇನೆ. ಸೊ ಕ್ವಶನ್ ಪೇಪರ್ ಎನ್ನುವಂತಹ ಒಂದು ನಮ್ಮ ಪ್ಲೇಲಿಸ್ಟನ್ನು ನೀವು ಹೋಗಿ ಅಲ್ಲಿ ಇವುಗಳನ್ನು ನೀವು ನೋಡಿಕೊಳ್ಳಬಹುದು. ಸೊ ಈ ಒಂದು ವಿಡಿಯೋನ ಲೈಕ್ ಟಾರ್ಗೆಟ್ 100 ಲೈಕ್, ಎಲ್ಲರೂ 100 ಲೈಕನ್ನು ಕಂಪ್ಲೀಟ್ ಮಾಡಿ. ಅದರ ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ಸಮೇತ ನಾನು ಮುಂದಿನ ಒಂದು ವಿಡಿಯೋನಲ್ಲಿ ತರ್ತೀನಿ. ಸೊ ಇದೇ ರೀತಿಯಾಗಿ ನಿಮಗೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಬೇಕಂದರೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಬಹುದು. ಬೇರೆ ಯಾವ ಸಬ್ಜೆಕ್ಟ್ದ ಪ್ರಶ್ನೆ ನಿಮಗೆ ಬೇಕಂತ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು. ಒಟ್ಟು 2 ಗಂಟೆಯ ಪ್ರಶ್ನೆ ಪತ್ರಿಕೆ, ಒಟ್ಟು 60 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಪತ್ರಿಕೆ. ಸೊ ನಾನು ಈಗಾಗಲೇ ಹಿಂದಿನ ಒಂದು ವಿಡಿಯೋನಲ್ಲಿ ಕನ್ನಡ 2ನೇ ಸೆಮಿಸ್ಟರ್ ಬೇಸಿಕ್ ಕನ್ನಡ ಕ್ವಶನ್ ಪೇಪರ್ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ನೋಡಿಲ್ಲ ಅಂದರೆ ನೀವು ನಮ್ಮ ಚಾನಲ್ ಹೋಗಿ ವಿಸಿಟ್ ಮಾಡಿ ನೋಡಬಹುದು. ಈಗಾಗಲೇ ನಾವು BCom BSc ಹಾಗೂ BA 2, 4 ಮತ್ತು 6ನೇ ಸೆಮಿಸ್ಟರ್ ಎಕ್ಸಾಮ್ ಇರುವ ಕಾರಣ ಎಲ್ಲ ಪ್ರಶ್ನೆ ಪತ್ರಿಕೆ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡ್ಕೋಬಹುದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಈ PDF ನಾನು ಅಲ್ಲಿ ನೀಡ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲ ಮಾಹಿತಿ ನಾನು ನೀಡ್ತೀನಿ. ಸೊ ಪ್ರಮುಖವಾಗಿ ಮೊದಲನೇ ಭಾಗದಲ್ಲಿ 5 ಅಂಕದ ಪ್ರಶ್ನೆಗಳಿರ್ತವೆ. ಒಟ್ಟು 5 ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು. ಸೊ ಬೇಕಾದ 5 ಪ್ರಶ್ನೆಗೆ 100 ಶಬ್ದಗಳಿಗೆ ಉತ್ತರಿಸಿ. ಸೊ 100 ಶಬ್ದಗಳಿಗೆ ಉತ್ತರಿಸಬೇಕು. ಸೊ ನಾನು ಈಗಾಗಲೇ ಹೇಳಿದಂತೆ ಭಾರತ ಬಿಟ್ಟ ತೊಲಗಿ ಚಳವಳಿ ಈ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಈಗಾಗಲೇ ನಾನು ಇದರ ಬಗ್ಗೆ ಎಕ್ಸ್ಪ್ಲೇಷನ್ ಸಹ ನೀಡಿದ್ದೇನೆ. ಸೊ ಶಾರ್ಟ್ ನೋಟ್ ಸಹ ನೀಡಿದ್ದೇನೆ, ಅಲ್ಲಿಂದ ನೀವು ತೆಗೆದುಕೊಳ್ಬಹುದು. ಜೊತೆಗೆ ಅಸಹಕಾರ ಚಳವಳಿ, ಗಾಂಧೀಜಿ ಬಗ್ಗೆ ಕೇಳಬಹುದು ಮತ್ತು ದ್ವಿಸರ್ಕಾರ ಪದ್ಧತಿ ಬಗ್ಗೆ, ಸೊ ಭಾರತದಲ್ಲಿರುವಂತಹ ಸರ್ಕಾರ ಪದ್ಧತಿ ಬಗ್ಗೆ ಕೇಳ್ತಾರೆ ಅನ್ನುವಂಥ ಪ್ರಶ್ನೆ. ಸೊ 3 ಪ್ರಶ್ನೆಗಳು ಇಲ್ಲಿ 2022ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಜೊತೆಗೆ ಭಾಷೆ ಮತ್ತು ನಾನು ರಾಜ್ಯ ಅಥವಾ ರಾಷ್ಟ್ರದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ರಾಜ್ಯದ ರಚನೆಯ ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಭಾಗ 2ರಲ್ಲಿ 10 ಅಂಕದ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. 3 ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ನಾನು ಹೇಳಿದ್ದೆ ಮಿಂಟೋ ಮಾರ್ಲೆ ಸುಧಾರಣೆ ಆಗಲಿ ಅಥವಾ ಕಾಯ್ದೆಗಳ ಮೇಲೆ ಪ್ರಶ್ನೆಗಳು ಬರ್ತವೆ, ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಸೊ ಗಾಂಧಿ ಯುಗ, ಸೊ ಅಸಹಕಾರ ಚಳವಳಿ, ಗಾಂಧಿ ಬಗ್ಗೆ ಯಾವ ಟಾಪಿಕ್ ಅದೇ ಅವು ಇಂಪಾರ್ಟೆಂಟ್ ಆಗ್ತವೆ. ಸೊ ಎಲ್ಲ ಪ್ರಶ್ನೆಗಳು ಬಂದಿವೆ. ಇನ್ನು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಒಂದು ಪ್ರಶ್ನೆ 15 ಅಂಕಕ್ಕೆ. ಸೊ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಇದರ ಮೇಲೆ ನಮ್ಮ ಅಂಕಗಳು ಅಂದರೆ 60ರಲ್ಲಿ 15 ಮಾರ್ಕ್ಸ್ ಇದೆ, ಒಂದು ಪ್ರಶ್ನೆ ತೆಗೆದುಕೊಳ್ತದೆ. ಸೊ ನಾನು ಈಗಾಗಲೇ ಹೇಳಿದ್ದೆ 1919 ಮತ್ತು 1935 2 ಪ್ರಶ್ನೆಗಳು ಬಿದ್ದೇವೆ. ಸೊ 1935 ಬಗ್ಗೆ ನಾನು ಈಗಾಗಲೇ ನಮ್ಮ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಹ ನಾನು ಇದರ ಶಾರ್ಟ್ ನೋಟ್ಸನ್ನು ನೀಡಿದ್ದೇನೆ. ಸೊ ಈ ಶಾರ್ಟ್ ನೋಟ್ಸನ್ನು ಸಹ ನಾನು ಈಗಾಗಲೇ ಅಪ್ಲೋಡ್ ಮಾಡುವಂತಹ ಕಾರ್ಯದಲ್ಲಿ ನಿರತನಾಗಿದ್ದೇನೆ. ಸೊ ಅಲ್ಲಿಂದ ನೀವು ನೋಡಬಹುದು. ಬೇಕಂದರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನನಗೆ ಮೆಸೇಜ್ ಮಾಡೋದ್ರ ಮೂಲಕ ಪಡೆದುಕೊಳ್ಳಬಹುದು. ಜೊತೆಗೆ ಯಾರೆಲ್ಲ ಎಸ್ ಸಿ ಪಿ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರಿ, ನೀವು ನನಗೆ ನಿಮ್ಮ ಟೆಕ್ಸ್ಟ್ ಬುಕ್ 1ರಿಂದ 1, 3 ಮತ್ತು 5ನೇ ಸೆಮಿಸ್ಟರ್ನ ಟೆಕ್ಸ್ಟ್ ಬುಕ್ಕನ್ನು ಯಾರ ಹತ್ರ ಇದ್ದರೆ ಬೇಗನೆ ನಮಗೆ ಈ ಒಂದು ನಂಬರ್ಗೆ ನೀವು ಏನು ಮಾಡಬೇಕಂದ್ರೆ ಸೆಂಡ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು SCP ಸಿಲೆಬಸ್ ಟೆಕ್ಸ್ಟ್ ಬುಕ್ಕನ್ನು ಕೇಳ್ತಾ ಇದ್ದಾರೆ. ಸೊ PDF ನನಗೆ ಸಿಗ್ತಾ ಇಲ್ಲ, ಸಿಕ್ಕರೆ ನಾನು ಸೆಂಡ್ ಮಾಡ್ತಿದ್ದೆ. ಯಾರ ಹತ್ರ ಇದ್ದರೆ ನೀವು ನಮಗೆ ವಾಟ್ಸಪ್ ಮಾಡಬಹುದು. ಸೊ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇದು 2022 ಅಂದರೆ ಹೋದ ವರ್ಷ ನಡೆದಂತಹ 2ನೇ ಸೆಮಿಸ್ಟರ್ನ, ಸೊ ಸೆಕೆಂಡ್ ಸೆಮ್ನ ಪ್ರಶ್ನೆ ಪತ್ರಿಕೆ ಆಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಬೇರೆ ಪ್ರಶ್ನೆಗಳು, ಬೇರೆ ಸಬ್ಜೆಕ್ಟ್ ಅಥವಾ ಕೋರ್ಸ್ದವರಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ನಾನು ಸಿಕ್ಕರೆ ವಿಡಿಯೋ ಮಾಡಿ ಅಥವಾ ನಿಮ್ಮ ಸಪ್ರೇಟ್ ವಾಟ್ಸಪ್ನಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ. ಧನ್ಯವಾದಗಳು.